ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಮಾವಾಸ್ಯೆ ದಿನ ನಿಮ್ಮ ಕಷ್ಟಕ್ಕೆ ಕಣ್ಣೀರು ದೂರ ಮಾಡ್ತೀನಿ. ನಿಮ್ಮ ಕಷ್ಟಗಳು ಏನಿರುತ್ತೋ ಅದೆಲ್ಲ ಕೂಡ ಇವತ್ತಿಂದಾನೇ ದೂರ ಆಗುತ್ತೆ. ತಪ್ಪದೆ ಈ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಪ್ರಯತ್ನ ಮಾಡಿ. ಅಂದರೆ ನಾಳೆ ಅಮಾವಾಸ್ಯೆ ಬರ್ತಾ ಇದೆ. ಎಲ್ಲರೂ ಕೂಡ ಶುಕ್ರವಾರ ದಿನ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೋಬೋದು. ಯಾರಿಗೆ ಸಮಯ ಸಿಕ್ಕಲ್ವೋ ಅಂಥವರು ಬೆಳಗ್ಗಿನ ಜಾವ ಕೂಡ ಪ್ರಯತ್ನ ಮಾಡ್ಬೋದು. ಅಮಾವಾಸ್ಯೆ ದಿನ ಖಂಡಿತ ಎಲ್ಲರೂ ಕೂಡ ಮಾಡೋ ಅಂಥ ಪರಿಹಾರ ಇದು. ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ನೀವು ಏನಿಂದ ತೊಂದರೆ ಪಡ್ತಾ ಇದ್ದೀರೋ, ಅಂದರೆ ನಿಮ್ಮ ಕಷ್ಟಗಳು ಏನಕ್ಕೆ ಬರ್ತಾ ಇದೆಯೋ ಹೋಗ್ತಾ ಇದೆಯೋ ಎಲ್ಲರಿಗೂ ಗೊತ್ತಾಗಲ್ಲ. ಆದರೂ ಕೂಡ ಆ ನೋವು ಅನ್ನೋದು ಎಲ್ಲರೂ ಕೂಡ ಅನುಭವಿಸ್ತಾ ಇರ್ತಾರೆ. ಏನಕ್ಕೆ ಬಂದಿದೆ ಅನ್ನೋದು ಗೊತ್ತಾಗಲ್ಲ. ಕೆಲವೊಬ್ಬರಿಗೆ ನರದೃಷ್ಟಿ ಇರುತ್ತೆ, ಅಂದರೆ ಕಣ್ ದೃಷ್ಟಿ. ಕೆಟ್ಟ ಶಕ್ತಿಗಳು ಮನೆಯಲ್ಲಿ ನಡೀತಾ ಇದ್ರು ಕೂಡ ತೊಂದರೆ ಆಗ್ತಾ ಇರುತ್ತೆ. ಅಂದರೆ ಹಣ ಸಮಸ್ಯೆ ಇರುತ್ತೆ. ಅಂದರೆ ಕೆಲವೊಬ್ಬರ ಹತ್ರ ದುಡ್ಡು ಸಾಲ ಮಾಡಿರ್ತೀರಾ, ಅದನ್ನು ಕಟ್ಟಕ್ಕೆ ಆಗಲ್ಲ. ಕೆಲವೊಬ್ಬರು ದುಡ್ಡು ಕಳ್ಕೊಂಡಿರ್ತಾರೆ. ಅಂಥವರು ಆ ದುಡ್ಡು ವಾಪಸ್ ಬರಲಿ ಅಂತ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಕೂಡ ಆರ್ಥಿಕ ಸಮಸ್ಯೆ ಅನ್ನೋದು ಇರುತ್ತೆ. ನಾವು ಜಾಬ್ ಇದ್ದರೆ ಚೆನ್ನಾಗಿ ಮನೇನ ನೋಡ್ಕೊತೀವಿ. ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಇರ್ತಾರೆ. ನಮಗೆ ಮೇನ್ ಪಾಯಿಂಟು ದುಡ್ಡಿಲ್ಲ ಅಂದರೆ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈ ಥರ ಏನೇ ಸಮಸ್ಯೆ ಬಂದರೂ ಕೂಡ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿ, ನಕಾರಾತ್ಮಕ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಪಾಸಿಟಿವ್ ಅನ್ನೋದು ಹೆಚ್ಚಾಗುತ್ತೆ. ಎಲ್ಲರೂ ಕೂಡ ಪ್ರತಿಯೊಂದು ಅಮಾವಾಸ್ಯೆಗೆ ಇದನ್ನು ಪ್ರಯತ್ನ ಮಾಡ್ಬೋದು. ಆವಾಗ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಏನು ಅನ್ಕೊಂಡಿರ್ತೀರೋ ಅದೆಲ್ಲ ಆಗಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವತ್ತು ಸಾಯಿಯಪ್ಪ ನಮಗೆ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ. ನಂಬಿಕೆಯಿಂದ ಪ್ರಯತ್ನ ಮಾಡಿ, ಖಂಡಿತ ಅದು ನಿಮಗೆ ಒಳ್ಳೆಯದೇ ಆಗುತ್ತೆ. ಈ ಅಮಾವಾಸ್ಯೆ ದಿನ ಖಂಡಿತ ತಪ್ಪದೆ ಎಲ್ಲರೂ ಕೂಡ ಸಾಯಂಕಾಲ ಮನೆಯಲ್ಲಿ ಈ ಥರ ದೀಪನ ಹಚ್ಚಿ ಆಮೇಲೆ ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ಳಿ. ಸಾಯಿಯಪ್ಪ ಖಂಡಿತ ಅದನ್ನು ಈಡೇರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಏನು ಅನ್ಕೊಂಡಿರ್ತೀರೋ ನಿಮ್ಮ ಮನಸ್ಸಿನಲ್ಲೇ ಇರೋ ಅಂತ ಸಂಕಲ್ಪನೆ ಸಾಯಿಯಪ್ಪ ಮುಂದೆ ಹೇಳ್ಕೊಂತ ಈ ಪರಿಹಾರವನ್ನು ಮಾಡಬೇಕು. ಸಾಯಂಕಾಲ ದೀಪಾರಾಧನೆ ಒಮ್ಮೆ ಈ ರೀತಿ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಕಲ್ಲುಪ್ಪಿರುತ್ತಲ್ವ, ಅದನ್ನು ತಗೊಂಡು ಮಣ್ಣಿನ ದೀಪ ತಗೊಳ್ಳಿ. ಆ ದೀಪದ ಫುಲ್ ನೀವು ಕಲ್ಲುಪ್ಪನ್ನ ಹಾಕಬೇಕು. ಅದರ ಮೇಲೆ ಇನ್ನೊಂದು ದೀಪನ ತಗೋಬೇಕು. ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ 2 ಬತ್ತಿ ತಗೊಂಡು ದೀಪಾರಾಧನೆ ಮಾಡಬೇಕು. ಮಾಡೋವಾಗ ಒಂದು ಕಾಯನ್ನು ಇಡಬೇಕು. ಅದು ಎಲ್ಲಿ ಇಡಬೇಕು ಅಂದರೆ ಉಪ್ಪು ಮೇಲೆ ಇಡಬೇಕು. ಉಪ್ಪು ಮೇಲೆ ಇಟ್ಟಿದ ನಂತರ ಈ ದೀಪಾರಾಧನೆ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟನ ಹೇಳ್ಕೊಳ್ಳಿ, ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಈ ಅಮಾವಾಸ್ಯೆ ದಿನ 2 ನಿಂಬೆ ಹಣ್ಣನ್ನು ತಗೊಂಡು ಆ ನಿಂಬೆ ಹಣ್ಣು 2 ಕೂಡ ಅರ್ಧ ಕಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಹಚ್ಚಬೇಕು. ಒಂದು ನಿಂಬೆ ಹಣ್ಣನ್ನ ಪೂಜೆ ಮನೆಯಲ್ಲಿ ಇಡಬೇಕು. ಇನ್ನೊಂದು ನಿಂಬೆ ಹಣ್ಣನ್ನು ಕಟ್ ಮಾಡಿರೋ ಅಂಥದ್ದು ನಿಮ್ಮ ಮನೆ ಮೇನ್ ಡೋರ್ ಇರುತ್ತಲ್ವ, ಅಲ್ಲಿ ಆಚೆ ಕಡೆ ಆ ಕಡೆ ಈ ಕಡೆ ಒಂದು ಇಡಬೇಕು. ನಂತರ ನಿಮ್ಮ ತುಳಸಿ ಗಿಡ ಇರುತ್ತಲ್ವ, ತುಳಸಿ ಗಿಡ ಹತ್ರ ಒಂದು ದೀಪಾರಾಧನೆ ಮಾಡಿ. ಆಮೇಲೆ ಸಾಯಿಯಪ್ಪ ಆರಾಧನೆ ಮಾಡಿ, ಸಾಯಿಯಪ್ಪ ನಾಮಸ್ಮರಣೆ ಮಾಡಿ, ಸಾಯಿಯಪ್ಪದು ಮಂತ್ರನ ಹೇಳ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಮಂತ್ರ ಬರುತ್ತೋ ಅದನ್ನು ಹೇಳ್ಕೊಳ್ಳಿ. ಅಥವಾ ಸಾಯಿ ಸಚ್ಚರಿತ್ರನ ಓದ್ಕೊಳ್ಳಿ, ಅಥವಾ ಸಾಯಿ ಅಷ್ಟೋತ್ತರ ಶತನಾಮಾವಳಿ ಓದ್ಕೊಳ್ಳಿ. ಇದೆಲ್ಲ ಆಗಿದ ನಂತರ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣೆ ಮಾಡಬೇಕು. ಖಂಡಿತ ಇವತ್ತು ಮಾಡಿ. ಶುಕ್ರವಾರ ಒಳ್ಳೆ ದಿನ. ಅಮಾವಾಸ್ಯೆ ದಿನ ನೀವು ಆ ಲಕ್ಷ್ಮೀನೇ ಆರಾಧನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರ ಆಗುತ್ತೆ. ಇವತ್ತು ಅಮಾವಾಸ್ಯೆ ದಿನ ಯಾರ್ಯಾರು ಈಶಾನ್ಯ ಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಿ ಈಶಾನ್ಯ ಮೂಲೆ ಇರುತ್ತೋ ಆ ಜಾಗದಲ್ಲಿ ಒಂದು ದೀಪಾರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಆ ಜಾಗ
ಜಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ನೀವು ನೀರಿಟ್ಟರೆ ಇನ್ನೂ ಒಳ್ಳೆಯದು. ಈ ಥರ ನೀವು ಖಂಡಿತ ಇವತ್ತು ಪ್ರಯತ್ನ ಮಾಡಿ ನೋಡಿ. ಸಾಯಿಯಪ್ಪ ಆಶೀರ್ವಾದ, ಆ ತಾಯಿಯ ಆಶೀರ್ವಾದ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ಈ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಿರಲ್ವ, ತಪ್ಪದೇ ಎಲ್ಲರೂ ಪ್ರಯತ್ನ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.